ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ನಾನು ತುಂಬ ಬೇಜಾರಲ್ಲಿ ಮಾಡ್ತಾಯಿದ್ದೀನಿ, ಬಿಕಾಸ್ ನಂಗೆ ತುಂಬ ಬೇಜಾರಾಗಿಬಿಟ್ಟಿದೆ. ಯಾಕಂದರೆ ತಮ್ಮನೇಲಲ್ಲಿ ನೀವೇ ನೋಡಿರ್ತೀರ, ನನ್ನ ಆಲ್ಮೋಸ್ಟ್ ಒಂದು ವೀಡಿಯೋಗಂತೂ 41K ವ್ಯೂಸ್ ಆಗಿತ್ತು. ಆ್ಯಂಡ್ ಅದಾದ ನಂತರ 1.8 1.6 ಆ ಥರ ವ್ಯೂಸ್ ಬರ್ತಾಯಿತ್ತು. ಅದಾದ ನಂತರ ದಿನಗಳಲ್ಲಿ 300 + 400 ಹಂಗೆಲ್ಲ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇವಾಗಂತೂ ನಾನು ಅಪ್ಲೋಡ್ ಮಾಡೋ ವೀಡಿಯೋಸಿಗೆ ಡೈಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬಟ್ ಇವಾಗಂತೂ ನಾನು ಅಪ್ಲೋಡ್ ಮಾಡೋ ವೀಡಿಯೋಸಿಗೆ ವ್ಯೂಸೇ ಬರ್ತಾ ಇಲ್ಲ. ಐ ಥಿಂಕ್ ನಾನು ಡ್ರಾಪ್ ಮಾಡಲೋ ಅಂತ ನನಗೆ ತಲೆಯಲ್ಲಿ ಬಂತು. ಬಟ್ ನೋಡೋಣ, ಒಂದೇ ಸಲ ಯಾವುದಕ್ಕೂ ಡಿಸಿಷನ್ ತೊಗೊಳ್ಳೋದು ಬೇಡ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವೀಡಿಯೋಸ್ ನೋಡಿ ಗೈಸ್, ಪ್ಲೀಸ್. ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಇದ್ದಾರೆ ಸ್ವಲ್ಪ, ಬಟ್ ಅಷ್ಟು ಜನನು ವೀಡಿಯೋಸ್ ನೋಡ್ತಾ ಇಲ್ಲ. ನನಗೆ ಅದೇ ಪ್ರಾಬ್ಲಮ್ ಆಗಿರೋದು. ಸೊ ವ್ಯೂಸ್ ಬರೀ 12 20 ಆ ಥರ ವ್ಯೂಸ್ ಬರ್ತಾ ಇದೆ. ನನ್ನ ಚಾನಲ್ ಓಪನ್ ಮಾಡೋದಕ್ಕೆ ನನಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಪಾಪ್ಯುಲರ್ ಆದಂಥ ಕೆಲವೊಂದು ವೀಡಿಯೋಸನ್ನು ನೋಡ್ತಾ ಇರ್ತೀನಿ. ಸೊ ಒಂದು 1-2 ಮಂತಿಂದ ನನಗೆ ಸ್ವಲ್ಪ ಕಮ್ಮಿ ವ್ಯೂಸ್ ಬರ್ತಾ ಇದೆ. ಗೊತ್ತಿಲ್ಲ ಯಾಕೆ ಅಂತ, ಏನು ಪ್ರಾಬ್ಲಮ್ ಆಗ್ತಾಯಿದೆ ನನ್ನ ವೀಡಿಯೋಸಲ್ಲಿ. ಆ್ಯಂಡ್ ಏನಂತ ಗೊತ್ತಾಗ್ತಾ ಇಲ್ಲ. ಕಂಟೆಂಟ್ ಇಷ್ಟ ಆಗ್ತಾ ಇಲ್ವೋ, ಅಥವಾ ನನ್ನ ಮಾತುಗಳು ಇಷ್ಟ ಆಗ್ತಾ ಇಲ್ವೋ, ಆ್ಯಂಡ್ ಎಡಿಟಿಂಗ್ ಚೆನ್ನಾಗಿಲ್ವೋ ಗೊತ್ತಿಲ್ಲ. ಬಟ್ ಎಡಿಟಿಂಗ್ ಮಾಡೋದಕ್ಕೆ ನಾನು ತುಂಬ ಕಷ್ಟಪಡ್ತೀನಿ ಆ್ಯಂಡ್ ಕಷ್ಟಪಡ್ತಾ ಇದ್ದೀನಿ. ಸೊ ದಟ್ ಒಂದು ಸಲ ಥಿಂಕ್ ಮಾಡಿದೆ, ಬೇಡ ಅಂತ. ಯಾಕಂದರೆ ವ್ಯೂಸೇ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಆಲ್ಮೋಸ್ಟ್ 130 140 ತನಕ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ವ್ಯೂಸೇ ಬಂದಿಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾರಿಗಾದ್ರೂ ಬೇಜಾರಾಗೇ ಆಗೋದು. ಯಾಕಂದರೆ ಇಷ್ಟೊಂದು ಎಫರ್ಟ್ ಹಾಕಿ ಇನ್ನೂ ಆಗ್ತಾ ಇಲ್ಲ ಅನ್ನೋದೊಂದು ಬೇಜಾರಿದ್ದರೆ, ವ್ಯೂಸ್ ಬರ್ತಿಲ್ಲ ಅನ್ನೋ ಬೇಜಾರು ಇನ್ನೊಂದು, ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ಇನ್ನೊಂದು ಬೇಜಾರು. ಹೋಗೋ ಬರೋತ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಏನಂದರೆ ಅವ್ರು ವೀಡಿಯೋಸ್ ನೋಡ್ತಾರೋ ಇಲ್ವೋ ಅನ್ನೋದೇ ನಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಔಟ್ಸೈಡಿಂದ ನಾನು ಯಾರನ್ನೂ ಕೇಳ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಆಗಲಿ ಯಾರನ್ನೂ ಕೇಳ್ತಾ ಇಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ. ನನಗೆ ಸೋಷಿಯಲಿ ನನಗೆ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಸಬ್ಸ್ಕ್ರೈಬರ್ಸು. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಓಕೆ, ಒಂದು 300+ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ದಟ್ಸ್ ಓಕೆ. ಆ್ಯಂಡ್ ವ್ಯೂಸು ವಾಚ್ ಅವರ್ಸು ನನಗೆ ಆಗ್ತಾನೇ ಇಲ್ಲ ಗೈಸ್. ಒಂದೇ ಒಂದು ಪ್ರಾಬ್ಲಮ್ ಹೊಡಿತಾ ಇರೋದು ಅಂದರೆ ಅಲ್ಲೇ. ಇಷ್ಟೊಂದು ವೀಡಿಯೋಸ್ ಹಾಕಿ ವ್ಯೂಸ್ ಬರ್ತಾ ಇಲ್ಲ. ಶಾರ್ಟ್ಸ್ ಹಾಕಿದರೆ ವ್ಯೂಸ್ ಬಂತು. ಶಾರ್ಟ್ಸಲ್ಲಿ ನನ್ನ ಮೇನ್ ತಪ್ಪು ಮಾಡಿದ್ದೆ ಅಲ್ಲಿ ಅನಿಸುತ್ತೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಬಂದಾಗ ಯೂಟ್ಯೂಬ್ ವೀಡಿಯೋಸ್ ಮಾತ್ರ ಹಾಕ್ತಾಯಿದ್ದೆ, ಲಾಂಗ್ ವೀಡಿಯೋಸು. ಅದಾದ ನಂತರ ಶಾರ್ಟ್ಸ್ ಹಾಕೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಆವಾಗ ಶಾರ್ಟ್ಸ್ ವೀಡಿಯೋಸಿಗೆ ವ್ಯೂಸ್ ಬರ್ತಾ ಇದೆ. ಬಟ್ ನಾನು ಅಪ್ಲೋಡ್ ಮಾಡೋ ಲಾಂಗ್ ವೀಡಿಯೋಸ್ಗೆ ನನಗೆ ವ್ಯೂಸ್ ಬರ್ತಾ ಇಲ್ಲ. ಸೊ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಯಾರಾದರೂ ನನ್ನ ವೀಡಿಯೋಸನ್ನು ನೋಡ್ತಾ ಇರೋರು, ಯಾರಿಗಾದರೂ ಏನು ಪ್ರಾಬ್ಲಮ್ ನನ್ನ ವೀಡಿಯೋಸಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಯಾರಾದರೂ ಕ್ಯಾಚ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಡೆಫಿನೆಟ್ಲಿ ನಾನು ಅದನ್ನು ಸಾರ್ಟ್ ಔಟ್ ಮಾಡ್ಕೋತೀನಿ, ಏನು ಪ್ರಾಬ್ಲಮ್ ಇದೆ ಏನಿಲ್ಲ ಅಂತ. ಆ್ಯಂಡ್ ಸ್ವಲ್ಪ ಚೇಂಜಸ್ ಇರಲಿ ಕಂಟೆಂಟಲ್ಲಿ ಅಂತ ಹೇಳಿಬಿಟ್ಟು ನಮ್ಮ ಆಫೀಸಲ್ಲಿರೋರ ಜೊತೆನೂ ನಾನು ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ. ಬಟ್ ಅದಕ್ಕೂ ಆ ವೀಡಿಯೋಸ್ಗೂ ವ್ಯೂಸ್ ಬಂದಿಲ್ಲ ಗೈಸ್. ತುಂಬ ಬೇಜಾರಾಯಿತು. ಬಿಕಾಸ್ ಅವ್ರ ಜೊತೆ ನಾನು ವೀಡಿಯೋ ಮಾಡಿ ವ್ಯೂಸ್ ಬರುತ್ತೆ ಅಂತ ಹೇಳಿಬಿಟ್ಟು, ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಒಡಿಸ್ಸಾ ಲೇಡಿ ಜೊತೆ. ಅವ್ರಿಗೆ ಕನ್ನಡ ಕಲಿಸೋದು ಆ ಥರ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ನಾನಿಲ್ಲಿ ಕನ್ನಡ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ, ಆದ್ರೂ ವೀಡಿಯೋಸಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾಯಿದ್ದೆ. ಬಟ್ ಅದಕ್ಕೂ ವ್ಯೂಸ್ ಬಂದಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ. ಆ್ಯಂಡ್ ಇನ್ಸ್ಟಾದಲ್ಲೂ ಅಷ್ಟೇ ರೀಲ್ಸ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಎಲ್ಲ ಕಡೆನೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಬಟ್ ಎಲ್ಲಿ ಮಿಸ್ ಹೊಡಿತಾ ಇದೆ ಅನ್ನೋದೇ ಸ್ವಲ್ಪ ಬೇಜಾರಿನ ಸಂಗತಿ. ಸೊ ನನಗೆ ನಾನಿಷ್ಟೇ ಬೆಗ್ ಮಾಡೋದು, ನನಗೆಲ್ಲ ನಿಮ್ಮ ಸಪೋರ್ಟ್ಸ್ ನನಗೆ ಬೇಕು ಗೈಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಯೂಸ್ ಇಂಪ್ರೂವೈಸೇಷನ್ ಆಗಬೇಕು. ಸೊ ದಟ್ ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದು. ಏನು 4000 ವಾಚ್ ಅವರ್ಸ್ ಇದೆ, ಅದು ಕಂಪ್ಲೀಟ್ ಆಗುತ್ತೆ ನಂದು.
ಸೊ ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ನಾನು ಸ್ಟಾರ್ಟಿಂಗ್ ವೀಡಿಯೋಸಲ್ಲೇ ಹೇಳಿರ್ಬೇಕಂದ್ರೆ ಸೊ ಯೂಟ್ಯೂಬಲ್ಲಿ ನಾನು ಗ್ರೋ ಆಗಬೇಕು ಅಂತ ಹೇಳ್ಕೊಂಡು ಬಂದವಳು ನಾನು. ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ನೀವು ನೋಡಿರ್ಬೋದು, ನನ್ನ ಓಲ್ಡ್ ವೀಡಿಯೋಸ್ ಹಾಕಿರೋದ್ರಲ್ಲಿ ನೀವು ಚೆಕ್ ಮಾಡ್ಬೋದು ಬೇಕಿದ್ರೆ. ತುಂಬ 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 ಸಲ ನಾನು ಒತ್ತಿ 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 ಹೇಳ್ತಾ ಇದ್ದೆ, ನೀಡ್ ಟು ಗ್ರೋ ಅಂತ. ಯೂಟ್ಯೂಬಲ್ಲಿ ನಾನು ತುಂಬ ಗ್ರೋ ಆಗಬೇಕು ಅಂತಲೇ ಹೇಳ್ಕೊಂಡು ಬಂದಿರೋ ಹುಡುಗಿ. ಸೊ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಒಂದು ಹೆಲ್ಪ್ ಅಂತ ಅನ್ಕೋತೀನಿ ಇದನ್ನು ನಿಜವಾಗ್ಲೂ. ಬಿಕಾಸ್ ವ್ಯೂವರ್ಸ್ ನಮಗೆ ಬಂದರೆ ನಿಜವಾಗ್ಲೂ ನಾವು ಗ್ರೋ ಆಗ್ತೀವಿ. ಆ್ಯಂಡ್ ಸೊಸೈಟಿಗೆ ನಾವೊಂದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಗೈಸ್, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಆಲ್ಮೋಸ್ಟ್ ವೀಡಿಯೋಸು ಶೇರ್ ಆಗಲಿ ಅಂತಲೇ ಕೇಳ್ಕೊತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ ಅವ್ರು ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ, ನೋಟಿಫಿಕೇಷನ್ಸ್ ಆನಲ್ಲಿ ಇಟ್ಕೊಳ್ಳಿ. ಸೊ ಎಲ್ಲ ನೋಟಿಫಿಕೇಷನ್ಸ್ ನಾನು ಪ್ರತಿ ಸಲ ವೀಡಿಯೋ ಹಾಕಿದಾಗಲೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಅವಾಗ ನೀವು ನನ್ನ ಫಸ್ಟ್ ವೀಡಿಯೋಸನ್ನು ನೋಡ್ಬೋದು. ಆ್ಯಂಡ್ ಶೇರ್ ಮಾಡಿ, ಆಲ್ಮೋಸ್ಟ್ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಯಾವ ಕಂಟೆಂಟ್, ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಆಗ ನನಗೂ ಗೊತ್ತಾಗುತ್ತಲ್ವ ವ್ಯೂವರ್ಸ್ ಅವ್ರಿಗೇನು ಬೇಕು ಅನ್ನೋದನ್ನು ನಾನು ತಿಳ್ಕೊಬೋದು, ಯಾವ ಥರ ವೀಡಿಯೋಸ್ ಬೇಕು ಅಂತ. ಐ ಹೋಪ್ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಮುಂದೆ. ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ, ಅದನ್ನು ವಾಪಸ್ ರಿಪೀಟ್ ಮಾಡಲ್ಲ, ಬಟ್ ಯು ವಿಲ್ ಸಿ ಸಮಥಿಂಗ್ ಡಿಫ್ರೆಂಟ್ ಇನ್ ಮೈ ವೀಡಿಯೋಸ್ ಫರ್ದರ್, ಅಷ್ಟೇ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.